ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಚಂದು ಶಿವ್ ಲಾಗ್. ಗುರುವಾರ ಮಾರ್ನಿಂಗ್ ನಾನು ತಿಂಡಿ ಬಿಸಿಬೇಳೆ ಬಾತ್ ಮಾಡೋಣ ಅಂಥೇಳಿ ರಾತ್ರಿನೇ ಬಟಾಣಿನ ನೆನೆಸಿಟ್ಟಿದ್ದೆ. ನಾನು ಬೆಳಗ್ಗೆ ಹೊತ್ತು ಡ್ರೈ ಫ್ರೂಟ್ಸ್ ತೊಗೊತೀನಿ, ರಾತ್ರಿ ನೆನೆಸಿಟ್ಟು ಹಾಗಾಗಿ ಅದನ್ನು ನೆನೆಸಿಟ್ಟಿದ್ದೆ. ನಾನು ಒಂದು ಬಟ್ಲು ಅಕ್ಕಿ ಮತ್ತು ಒಂದು ಬಟ್ಲು ತೊಗರಿಬೇಳೆ, ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಬಟಾಣಿ, ಈರುಳ್ಳಿ ಎಲ್ಲ ವಿಷಲ್ ಹೊಡೆಸ್ಕೊಂಡೆ. ಇನ್ನು ಒಗ್ಗರಣೆಗೆ ತುಪ್ಪ ಸ್ವಲ್ಪ ಮತ್ತು ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಟೊಮೊಟೊ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಆಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಅದಕ್ಕೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಬಿಸಿಬೇಳೆ ಬಾತ್ ಪೌಡರ್, ಅದನ್ನು ಹಾಕಿ ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೀನಿ. ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ನಾವು ಕೂಡ ಏನು ಮದುವೆಗೆ ಹೋಗಲಿಲ್ಲ ಅವತ್ತು, ಅಮ್ಮರು ಹೋಗಿದ್ರು, ನಮ್ಮನೆಯವರು ಕೂಡ ಹೊರಟರು. ತಿಂಡಿ ಆಲ್ರೆಡಿ ಮಾಡಿದ್ದೆ ನಾನು, ಹಾಗಾಗಿ ಮಧ್ಯಾಹ್ನ ಅವರಿಗೆ ಬಿಸಿಬೇಳೆ ಬಾತ್ನೇ ಕೊಟ್ಟು ಕಳಿಸಿದೆ. ಇನ್ನು ನಾವು ಮಧ್ಯಾಹ್ನ ಅಮ್ಮರು ಬರ್ತಾರಲ್ಲ ಮದುವೆ ಮುಗಿಸ್ಕೊಂಡು, ಹಾಗಾಗಿ ಮೊಳಕೆ ಹುರುಳಿ ಕಾಳು ಸಾಂಬಾರು ಮಾಡಿದ್ದೆ. ನಾವು ಸಾಂಬಾರು ಮಾಡಿದ್ರೇ ಹೇಗೇ ಸಾಂಬಾರು ಮಾಡಿಕೊಂಡು ಅದಕ್ಕೆ ಬಸ್ತು, ಅದಕ್ಕೆ ಮೊಳಕೆ ಹುರುಳಿ ಕಾಳಿಗೆ ಕಾಯಿ ಹಾಕಿ ಒಂದು ಸ್ವಲ್ಪ ಕುದಿಸ್ತೀವಿ. ಚೆನ್ನಾಗಿ ಕುದಿಸಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರೆ. ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಮದುವೆ ಮುಗಿಸ್ಕೊಂಡು ಬಂದರು ಅಮ್ಮ, ತಾತನೂ ಹೋಗಿದ್ರು, ಅಲ್ಲಿ ಶಾಸ್ತ್ರ ಎಲ್ಲ ಮಾಡೋಕ್ಕೂ ಹೋಗಿದ್ರಲ್ಲ, ಹಾಗಾಗಿ ತಾತ ಅವರಿಗೆ ಕುಲದಿಂದ ಸ್ವಲ್ಪ ಇಲೆದೆಲೆ ಅಡಿಕೆ ಮತ್ತು ಮಾವಿನಕಾಯಿ, ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದರು, ಬೆಲ್ಲ ಎಲ್ಲ ಕೊಟ್ಟಿದ್ದಾರೆ, ತೊಗೊಂಡು ಬಂದಿದ್ದರು. ಅಂದರೆ ಎಲ್ಲರಿಗೂ ಕೊಡೋದಿಲ್ಲ, ಅವರು ಶಾಸ್ತ್ರ ಮಾಡೋಕ್ಕೆಲ್ಲ ಹೋಗಿದ್ರಲ್ಲ ಹಾಗಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಬಟ್ಟೆಯನ್ನು ತೊಳೆದಾಕೋಣ ಅಂತ ಹೇಳಿ ರಗ್ಗನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಕರೆಂಟು ಹೋಗಿ ಬರೋದು ಮಾಡ್ತಾಯಿತ್ತು, ಸ್ವಲ್ಪ ಕೈನಲ್ಲೇ ಎಲ್ಲ ವಾಶ್ ಮಾಡಿ ಹಾಕಿದೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರಕ್ಕೆ ರೆಡಿ ಮಾಡ್ಕೊಬೇಕಲ್ಲ, ಹಾಗಾಗಿ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ ಫಸ್ಟು. ಆಮೇಲೆ ಅಲ್ಲೂ ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸಂಜೆ ಸ್ಕೂಲಿಂದ ಮಕ್ಕಳು ಬಂದಿದ್ದರು, ಅವರಿಗೆ ಸ್ನ್ಯಾಕ್ಸು ಮುಸ್ಕಿನ ಜೋಳದ್ದು ಮಾಡಿ ಕೊಟ್ಟಿದ್ದೆ, ಅವ್ರಿಗೆ ತಿಂತಾಯಿದ್ದಾರೆ ಪಾಪ್ಕಾರ್ನ. ಹಾಗೆ ನಾನು ಶುಕ್ರವಾರದ ಲಾಗ್ನೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಗುರುವಾರ ಸಂಜೆನೇ ಎಲ್ಲ ರಾತ್ರಿ ಮಲ್ಕೊಳ್ಬೇಕಾದ್ರೇ ಎಲ್ಲ ಸಾರಿಸಿ ರಂಗೋಲಿ ಹಾಕಿರ್ತೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ರೆಡಿ ಮಾಡಿ ಮಲ್ಕೊಳ್ತೀನಿ. ಬೆಳಗ್ಗೆ ಶುಕ್ರವಾರ ದೋಸೆ ಹಿಟ್ಟು ಅಕ್ಕಿ ದೋಸೆಗೆ ರುಬ್ಬಿಟ್ಟಿದ್ದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ಮುಂಚೆಲೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಿಸ್ಕೊಂಡು ಪಲ್ಯ ಮಾಡ್ಕೊತೀನಿ. ನೋಡಿ ಬೆಕ್ಕು ಕೂಡ ಬೆಳಗ್ಗೆನೇ ಬಂದಿದೆ. ಅಡುಗೆ ಮನೇಲಿ ತಿಂಡಿ ಮಾಡ್ತಾಯಿದ್ನಲ್ಲ, ಹಾಲು ಹಾಕ್ಲಿ ಅಂತ ಹೇಳಿ ನಾನು ಅದಕ್ಕೆ ಬರೀ ಹಾಲು ಹಾಕೋದೇನು ಅಂತೇಳಿ ಸ್ವಲ್ಪ ರಾತ್ರಿ ಅನ್ನ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಹಾಗೆ ಇಟ್ಟಿದ್ದೆ. ಈಗ ಅದಕ್ಕೆ ಹೋಗಿ ಬಂದ್ಲು ಮಗಳು, ಕೊಟ್ಟು ಕಳಿಸಿದ್ದೆ ಅವಳ ಕೈಲಿ. ಇನ್ನು ರಾಗಿ ಅಂದರೆ ನಾವು ದೋಸೆ ತಿನ್ನೋಕ್ಕೆ ಅಕ್ಕಿನೇ ಇದು ಮಾಡ್ಕೊಂಡಿದ್ವು ಮಕ್ಕಳಿಗೆ. ನಮಗೆಲ್ಲ ಇನ್ನು ರಾಗಿ ಮಿಕ್ಸ್ ಮಾಡಿದ್ದೆ, ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ರಾಗಿ ಅಕ್ಕಿ ಎರಡು ಮಿಕ್ಸ್ ಮಾಡಿ ದೋಸೆ ಮಾಡಿಕೊಂಡು, ಹಾಗೆ ಟೀನೂ ಕೂಡ ಇಟ್ಟೆ. ಮನೆ ಹತ್ರ ಒಬ್ಬರು ಗೆಸ್ಟ್ ಬಂದಿದ್ದರು, ಹಾಗಾಗಿ ಟೀ ಇಟ್ಟು ತಿಂಡಿ ಮಾಡಿಕೊಂಡೆ. ಚಟ್ನಿ ಮಾಡಿದ್ದೆ. ಅಮ್ಮ ಇದ್ದರೆ ಅಮ್ಮನೇ ಕೊಡ್ತಾರೆ, ಹಾಗಾಗಿ ನಾನೇ ಕೊಡ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಅಕ್ಕಿ ಬೇರೆ ಮಾಡ್ಕೊಬೇಕಾಗಿತ್ತು, ಅಕ್ಕಿ ಖಾಲಿ ಆಗಿತ್ತು, ಹಾಗಾಗಿ ಅಕ್ಕಿನೆಲ್ಲ ಮಾಡಿಟ್ಟು ಸ್ವಲ್ಪ ಅಕ್ಕಿ ನುಚ್ಚಕ್ಕಿ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಒಣ ಹಾಕಿದ್ದೀನಿ. ರೊಟ್ಟಿಗೆ ಬೇಕಾಗುತ್ತಲ್ಲ, ಹಾಗಾಗಿ ಒಣ ಹಾಕ್ಬಿಟ್ಟು ಮುಗ್ಗೆತ್ಕೊಂಡು ಬಂದೆ. ಮಲ್ಲೆ ಮಗುನ ಕಟ್ತಾಯಿದ್ದೀನಿ. ಇವತ್ತು ತಿಂಡಿ ದೋಸೆ ಮಾಡಿದೆ. ದೋಸೆ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು, ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ.
ಸಾಂಬಾರು ನಿನ್ನೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಮಧ್ಯಾಹ್ನ ಊಟಕ್ಕೆ ಯಾರೂ ಇರಲಿಲ್ವಲ್ಲ, ಹಾಗಾಗಿ ಅಡುಗೆ ಏನು ಮಾಡಲಿಲ್ಲ. ನಮ್ಮನೆಯವರು ಸಾಂಬಾರು ಅದನ್ನೇ ತೊಗೊಂಡೋಗ್ತೀನಿ ಅಂದರು, ಹಾಗಾಗಿ ರೈಸ್ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಅದನ್ನೇ ಕೊಟ್ಟು ಕಳಿಸಿದ್ದೀನಿ ಇವತ್ತು. ನಮಗೆ ಇನ್ನೇನು ನಾನು ಒಬ್ಬಳೇ ಅಲ್ವಾ ಮಧ್ಯಾಹ್ನ, ಮಕ್ಕಳು ಕೂಡ ಬಾಕ್ಸು ದೋಸೆ ತೊಗೊಂಡೋಗಿದ್ದಾರೆ. ನಾನು ಹಾಗಾಗಿ ಸಾಂಬಾರು ಮಾಡಿಲ್ಲ, ಸಂಜೆ ಏನಾದರೂ ಸಾಂಬಾರು ಮಾಡ್ಕೊಬೇಕು. ನಾವು ಒಂದೊಂದ್ಸಲ ಹೊರಗಡೆ ಹೋಗಿರ್ತೀವಿ, ಆದರೆ ಅಲ್ಲಿ ದುಡ್ಡು ಕೊಡ್ತೀವಿ, ತಿಂಡಿ ಊಟ ಬೇಕು ಅಂದ್ರೂ ದುಡ್ಡು ಕೊಡ್ತೀವಿ ಅಂದ್ರೂ ಸಿಗೋದಿಲ್ಲ. ಹಾಗಾಗಿ ಏನು ವೇಸ್ಟ್ ಮಾಡಬಾರ್ದಲ್ವ. ತೋಟದ ಹತ್ರ ಬಂದಿದ್ವು, ಬಾಳೆ ತುಪ್ಪ ಬೇಕು ಕಿತ್ಕೊಡು ಅಂತ ಇಲ್ಲು ಮಗಳು. ಮತ್ತು ಚಿಕ್ಕವರಿದ್ದಾಗ ಸಂಜೆ ಆಗ್ತಿದ್ದಂಗೆ ಓಡೋಗ್ತಿದ್ವು ಬಾಳೆ ತುಪ್ಪ ಕಿತ್ಕೊಂಡು ತಿನ್ನೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಬಾಳೆ ತುಪ್ಪ. ನೋಡಿ, ಒಂದೇ ಒಂದು ಸ್ವಲ್ಪ ಬಣ್ಣ ಬಂದಿದೆ, ಕಿತ್ಕೊಂಡು ಹೋಗೋಣ ಮನೆ ಹತ್ರ ಅಂತ ಇದ್ದೀವಿ. ನೋಡಿ, ಸಖತ್ತು ದೊಡ್ಡದಾಗಿದೆ, ಕೀಳಕ್ಕೆ ಆಗಲ್ಲ, ಮೇಲ್ಗಡೆ ಇರೋದು, ಕೆಳಗಡೆ ಒಂದು ಬಣ್ಣ ಬಂದಿದೆ, ಅದನ್ನೇ ಕಿತ್ಕೊಂಡು ಹೋಗ್ತೀನಿ. ಹಾಗೆ ಗುಬ್ಬಿಗೆ ಹೋಗಿದ್ವಲ್ಲ, ಗಿಡ ತೊಗೊಂಡು ಬಂದಿದ್ವು. ನಾನು ಇದು ಪಾಟ್ಗಳನ್ನ ತೊಗೊಂಡು ಬಂದಿದ್ದೆ, ಅದಕ್ಕೆ ಹೋಲ್ ಮಾಡಿ 2 ಹೋಲ್ ಮಾಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಕಲ್ಲು, ತಳದಲ್ಲಿ ಕಲ್ಲು ಹಾಕಿದ್ದೀನಿ. ಏನಕ್ಕೆ ಅಂದರೆ ನಾವು ಹೆಚ್ಚಾಗಿದ್ದು ನೀರು ಕೆಳಗಡೆ ಹೋಗೋದಕ್ಕೆ ಫಿಲ್ಟ್ರ್ ಆಗಲಿ ಅಂತೇಳಿ ಸ್ವಲ್ಪ ಕಲ್ಲು ಮತ್ತು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ತರಗು ಎಲೆಗಳನ್ನೆಲ್ಲ ಹಾಕಿದ್ದೀನಿ. ಅದು ಆಮೇಲೆ ಗೊಬ್ಬರ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಲೆಗಳನ್ನೆಲ್ಲ ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ಮಣ್ಣು ಹಾಕಿ ಗಿಡ ಹಾಕಿದ್ದೀನಿ. ಇದು ರೋಸ್ಬೆರಿ ಅಂತ ಹೇಳಿ, ಇದು ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಗಿಡ ತೊಗೊಂಡು ಬರೋಕ್ಕೆ ಹೋಗಿದ್ವಲ್ಲ, ಅವ್ರು ಕೊಟ್ಟರು. ಅದನ್ನು ಮಸಾಲೆ, ನಾವು ಚಕ್ಕೆ ಲವಂಗ ಏನು ಹಾಕ್ತೀವಲ್ಲ ಸಾಂಬಾರಿಗೆ, ಅದಕ್ಕೆಲ್ಲ ಯೂಸ್ ಮಾಡ್ಕೊಬೋದಂತೆ. ಮಸಾಲೆ ಹಾಕುವಂಥ ಪಲಾವು, ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಹಾಕೊಬೋದಂತೆ. 4-5 ಗಿಡಗಳು ತೊಗೊಂಬಂದಿದ್ವು, ಶೋ ಪ್ಲ್ಯಾಂಟ್ಸ್ನ. ಮತ್ತು ಒಂದು ಗುಲಾಬಿ ಗಿಡ ಮತ್ತು ಒಂದು ಮಲ್ಲಿಗೆ ಗಿಡ ತೊಗೊಂಡು ಬಂದಿದ್ವು, ದುಂಡು ಮಲ್ಲಿಗೆದು. ಅದನ್ನು ಕೆಳಗಡೆನೇ ಹಾಕಿದ್ದೀವಿ. ಇನ್ನು ಶೋ ಪ್ಲ್ಯಾಂಟ್ಗಳನ್ನೆಲ್ಲ ಇಲ್ಲಿ ಮೇಲೆ ಹಾಕ್ಕೊಂಡಿದ್ದೀನಿ. 4 ತೊಗೊಂಡು ಬಂದಿದ್ದೀನಿ ಶೋ ಪ್ಲ್ಯಾಂಟು. ಇನ್ನೆರಡು ಮುಂಚೆಲೇ ತೊಗೊಂಡು ಬಂದಿದ್ರು ನಮ್ಮನೆಯವರು, ಪಾಟ್ಗೆ ಹಾಕಿರಲಿಲ್ಲ, ಇವಾಗೆಲ್ಲ ಪಾಟ್ಗೆ ಹಾಕಿದ್ದೀನಿ. ಇದನ್ನೆಲ್ಲ ಇನ್ನೂ ಜಾಸ್ತಿ ಗಿಡಗಳು ತರಬೇಕು ಅಂದ್ಕೊಂಡಿದ್ದೀನಿ, ತಂದು ಹಾಕೊಬೇಕು. ನೋಡಿ, ನಮ್ಮ ಬೆಕ್ಕು ಇಲ್ಲೇ ಕೂತಿದೆ ಬಂದು. ಬಾ ಬಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.